ಕರಿಯ ಚಿತ್ರವನ್ನ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಘಟನೆಗಳು ನಡೆದಿದೆ. ಏನಾಗಿದೆ? ಕಿರಿಕಿರಿ ಉಂಟು ಮಾಡೋ ರೀತಿಯಲ್ಲಿ ಪುಂಡಾಭಿಮಾನಿಗಳು ಪುಂಡಾಟವನ್ನ ಮಾಡಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಮುಂದೆ ಅಭಿಮಾನಿಗಳು ಕಿರಿಕಿರಿ ಮಾಡಿದ್ದಾರೆ, ಖಾಕಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮಂತಹ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು, ಬೇರೆಯವರಿಗೆ ತೊಂದರೆ ಕೊಡಬಾರದು, ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಮೈಕ್ ಹಿಡಿದು ದರ್ಶನ್ ಅಭಿಮಾನಿಗಳಿಗೆ ಪೊಲೀಸರು ಎಚ್ಚರಿಕೆಯನ್ನ, ಸಲಹೆಯನ್ನ, ಕಿವಿ ಮಾತನ್ನ ಜೊತೆಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ನಿಮ್ಮಂತಹ ಅಭಿಮಾನಿಗಳಿಂದನೇ ದರ್ಶನ್ಗೆ ಕೆಟ್ಟ ಹೆಸರು ಅಂತ ಹೇಳಿ ಯಾರೋ ಅವರು ದರ್ಶನ್ ಅಭಿಮಾನಿ ಇದ್ದಂಗೆ ಇದೆ ಪೊಲೀಸರು ಹೇಳಿದವರು. ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ಮೈಕ್ ಹಿಡಿದು ದರ್ಶನ್ ಅಭಿಮಾನಿಗಳಿಗೆ ಪೊಲೀಸರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಆಗಿರುವಂತದ್ದು ಇದು ನೋಡಿ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಹೆಸರು ಬರ್ತಾ ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ, ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನೀವು ಆ ತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ದೂಷ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮುಗಿಸ್ಕೊತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು, ಮಾತಾಡ್ಬಾರ್ದು, ಬೇರೆಯವ್ರ ಮೇಲೆ ನಿಮ್ಮಂತ ಕೆಲವು ಕೆಟ್ಟದಿಂದ ಅವ್ರಿಗೆ ಕೆಟ್ಟ ಸಿಗ್ತಾರದು. ಹೌದಾ? ಒಳ್ಳೆ ಅಭಿಮಾನಿಗಳು ಮಾತಾಡೋದು ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಬರ್ತಾ ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ, ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನೀವು ಆ ತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ದೂಷ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮುಗಿಸ್ಕೊತೀರಾ. ನಿಮ್ಮಂತ ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು, ಮಾತಾಡ್ಬಾರ್ದು, ಬೇರೆಯವ್ರ ಮೇಲೆ. ಅಯ್ಯೋ, ಅವ್ರಿಗೆ ಈ ಬುದ್ಧಿ ಮಾತೆಲ್ಲ ಅರ್ಥ ಆಗಲ್ಲ ಸರ್. ನೀವು ಎಷ್ಟೊಂದೆಲ್ಲ ಪಾಪ ಕಾಳಜಿಯಿಂದ ಹೇಳ್ತಾ ಇದ್ದೀರಾ, ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ದೀರಾ. ಅದು ಅರ್ಥ ಆಗೋದಾಗಿದ್ದರೆ ಹಿಂಗೆ ಯಾಕಿರ್ತಾ ಆಯ್ತು? ಈ ರೀತಿಯಾಗಿ ವರ್ತಿಸ್ತಾ ಇದ್ರು ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಏನಿದ್ರು ಇದೇ ರೀತಿಯಾಗಿ ಇರಬೇಕು. ಯಾವ ನಾಯಿ ಬಾಲ ಡೊಂಕಾಗಲ್ಲ, ಅದು ಹೆಂಗಿರುತ್ತೋ ಹಂಗೆ. ನೀವು ಎಷ್ಟೇ ಅದನ್ನು ಸೀದಾ ಮಾಡೋಕ್ಕೆ ಹೋಗಿ ನೆಟ್ಟಿಗೆ ಡೊಂಕಾಗೇ ಇರುತ್ತೆ. ಅದು ನಾಯಿ ಬಾಲ ಡೊಂಕೆ ಯಾವಾಗಿದ್ರು ಸೀದಾ ಆಗಕ್ಕೆ ಚಾನ್ಸೇ ಇಲ್ಲ. ನಿಮ್ಮಂತ ಕೆಲವು ಕೆಟ್ಟದಿಂದ ಅವ್ರಿಗೆ ಕೆಟ್ಟ ಸಿಗ್ತಾರದು. ಹೌದಾ? ಒಳ್ಳೆ ಅಭಿಮಾನಿಗಳು ಮಾತಾಡೋದು ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಬರ್ತಾ ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ, ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನೀವು ಆ ತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ದೂಷ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮುಗಿಸ್ಕೊತೀರಾ. ನಿಮ್ಮಂತ ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು, ಮಾತಾಡ್ಬಾರ್ದು, ಬೇರೆಯವ್ರ ಮೇಲೆ. ನಿಮ್ಮಂತ ಕೆಲವು ಕೆಟ್ಟದಿಂದ ಅವ್ರಿಗೆ ಕೆಟ್ಟ ಸಿಗ್ತಾರದು. ಹೌದಾ? ಒಳ್ಳೆ ಅಭಿಮಾನಿಗಳು ಮಾತಾಡೋದು ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಬರ್ತಾ ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದರೆ ಇಲ್ಲ, ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರಿಗೆ ನೀವು ಆ ತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ದೂಷ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಒಂದು ಮುಗಿಸ್ಕೊತೀರಾ. ನಿಮ್ಮಂತ ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆತರ ಮಾಡಬಾರ್ದು, ಮಾತಾಡ್ಬಾರ್ದು, ಬೇರೆಯವ್ರ ಮೇಲೆ. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋ ಇಂದ ಧನು ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈ ರೀತಿ ಬುದ್ಧಿವಾದವನ್ನ ಎಷ್ಟು ಜನ ಹೇಳಿಲ್ಲ ರೀ. ಈ ಬುದ್ಧಿವಾದವನ್ನ ಹೇಳಿದವರಿಗೆಲ್ಲ ಅವರು ಬಿಲೋ ದಿ ಬೆಲ್ಟ್ ಅಂದ್ರೆ ಸೊಂಟದ ಕೆಳಗಿರುವಂತ ಪದ ಬಳಕೆಯನ್ನೇ ಈ ಕೆಲ ಅಭಿಮಾನಿಗಳು, ಎಲ್ಲರೂ ಅಂತ ಹೇಳಲ್ಲ, ಕೆಲ ಅಭಿಮಾನಿಗಳು ಬಳಕೆಯನ್ನ ಮಾಡಿರೋದು. ಈ ಮಾತುಗಳಿಗೆ ಅವರು ಸುಧಾರಿಸ್ತಾರಾ? ನಾಯಿ ಬಾಲ ಯಾವಾಗಿದ್ರು ಡೊಂಕೆ ಅಲ್ವಾ, ನೆಟ್ಗಾಗುತ್ತಾ?
ಎಸ್ ಅರುಣ್, ಈಗಾಗಲೇ ನಟ ದರ್ಶನ್ ಅಭಿನಯದ ಕರಿಯ ಸಿನಿಮಾ ಇವತ್ತು ರಿಲೀಸ್ ಆಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರಿ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಬಾಯಿಗೆ ಬಂದಂತೆ ಮಾಧ್ಯಮದವರ ಮೇಲೆ ಮತ್ತೆ ಅಲ್ಲಿ ಒಂದು ಕಟ್ಔಟ್ ಅನ್ನ ಕೂಡ ಕೈದಿ ನಂಬರ್ ಏನು ಇತ್ತು ಆ ಒಂದು ಕೈದಿ ನಂಬರ್ದ ಒಂದು ಕಟ್ಔಟ್ ಅನ್ನ ಹಾಕಿ ಅವತ್ತು ಒಂದು ಪುಂಡಾಟಿಕೆಯನ್ನ ಮೆರೆದಿದ್ರು. ಈಗ ಅದು ಅವತ್ತು ಕೂಡ ಪೊಲೀಸರು ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿ ಒಂದಿಷ್ಟು ಪರಿಸ್ಥಿತಿಯನ್ನ ನಿಭಾಯಿಸಿದ್ರು. ಇವತ್ತಿನ ಒಂದು ಸಂದರ್ಭದಲ್ಲಿ ಕೂಡ ಈಗ ದರ್ಶನ್ ಅವರು ಪರಪ್ನಗರದಿಂದ ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ ಸೇರಿದ್ದಾರೆ. ಅವ್ರಿಗೆ ಕೂಡ ಈಗ ಒಂದು ಮನಸ್ತಾಪ, ಅವ್ರಿಗೆ ಒಂದು ಪಶ್ಚಾತ್ತಾಪ ಈಗ ಕಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಪುಂಡಾಟಿಕೆಯನ್ನ ಮೆರಿತಾ ಇರ್ತಕ್ಕಂಥದ್ದು. ನಗರದ ಪ್ರಸನ್ನ ಚಿತ್ರಮಂದಿರ ಏನಿದೆ ಅಲ್ಲಿ ಕರಿಯ ಸಿನಿಮಾದ ರಿಲೀಸ್ ಆಗಿದೆ. ಆ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ಏನೋ ಒಂದು ಫೋಟೋ ವೈರಲ್ ಆಗಿತ್ತು, ಕೈಯಲ್ಲಿ ಕಾಫಿ ಮಗ್ ಹಿಡಿದು ರೌಡಿಗಳ ಜೊತೆ ಏನೋ ಕೂತಂತ ಒಂದು ಫೋಟೋ ಏನಿತ್ತು ಆ ಒಂದು ಫೋಟೋವನ್ನ ಕೂಡ ಈಗ ಪ್ರಸನ್ನ ಚಿತ್ರಮಂದಿರದಲ್ಲೇ ಹಾಕಿ ಅಲ್ಲಿ ಒಂದು ಪುಂಡಾಟಿಕೆ ಮೆರಿತಾ ಇರ್ತಕ್ಕಂಥದ್ದು. ಬಾಯಿಗೆ ಬಂದಂತೆ ಎಲ್ಲರಿಗೂ ಮಾತಾಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಆಗಿ ಅವ್ರಿಗೆ ವಾರ್ನ್ ಮಾಡಿರ್ತಕ್ಕಂಥದ್ದು. ಈಗಾಗ್ಲೇ ನಿಮ್ಮಂತ ಒಂದು ಕೆಟ್ಟ ಅಭಿಮಾನಿಗಳೇನಿದ್ದಾರೆ ಅವರಿಂದಾನೇ ಇವತ್ತು ದರ್ಶನ್ ಅವ್ರಿಗೆ ಈ ಸ್ಥಿತಿ ಬಂದಿದೆ. ಇನ್ನಾದ್ರೂ ಬುದ್ಧಿ ಕಲೀರಿ, ಈ ತರ ಮಾತಾಡೋದ್ ಬೇಡ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಏನಾದ್ರೂ ಇದೇ ರೀತಿಯಾದಂತ ಪುಂಡಾಟಿಕೆಯನ್ನ ಏನಾದ್ರೂ ವರ್ತನೆಯನ್ನ ಮುಂದುವರಿಸಿದ್ದೆ ಆದಲ್ಲಿ ನಾವು ಕೂಡ ರೆಕಾರ್ಡ್ ಮಾಡ್ತಾ ಇರ್ತೇವೆ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಇದಾದ ಮೇಲೆ ಈಗ ಸಿನಿಮಾ 7:15 ಬೆಳಗ್ಗೆ ಪ್ರಸನ್ನ ಥಿಯೇಟರ್ ನಲ್ಲಿ ಈಗ ಸಿನಿಮಾ ಏನೋ ಪ್ರದರ್ಶನ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಆಗಿ ಅವ್ರಿಗೆ ಕಿವಿ ಮಾತುಗಳನ್ನ ಅಂತ ಅನ್ಬಹುದು ಅಥವಾ ಜೊತೆಗೆ ವಾರ್ನ್ ಅಂತಾನೆ ಹೇಳ್ಬೋದು ಅವ್ರಿಗೆ ಮಾಡಿರ್ತಕ್ಕಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರಸನ್ನ ಥಿಯೇಟರ್ ಬಳಿ ಆಗಿರೋದು ಇದು. ಎಷ್ಟೇ ಹೇಳ್ರಿ ಅವ್ರಿಗೆ, ಈಗಲ್ಲ ಬಹಳ ವರ್ಷಗಳಿಂದ ಈ ರೀತಿಯಾಗಿ ಬುದ್ಧಿಮಾತುಗಳನ್ನು ಹಲವರು ಹೇಳಿಕೊಂಡು ಬಂದಿದ್ದಾರೆ. ಬಟ್ ಅವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ನಾಯಿ ಬಾಲ ಡೊಂಕೆ ಅನ್ನೋ ರೀತಿಯಲ್ಲೇ ವರ್ತಿಸೋದವರು. ನೆಟ್ಟಗಾಗೋದೇನಿಲ್ಲ ನಾಯಿ ಬಾಲ, ಪ್ರಯತ್ನ ಪಟ್ಟು ನೋಡಿ. ಅದೇ ರೀತಿ ವರ್ತಿಸೋದು ಇವರು. ನೀವೇನಾದರೂ ಹೇಳಕ್ಕೋದ್ರೆ ನಿಮ್ಮನ್ನೇ ಬೇಕಿದ್ರೆ ಸೊಂಟದ ಕೆಳಗಿರುವಂಥ ಶಬ್ದವನ್ನು ಬಳಕೆ ಮಾಡಿ ಹೇಳ್ತಾರೆ ಬೇಕಿದ್ರೆ. ಅವರು ಮಾತ್ರ ಸುಧಾರಿಸಲ್ಲ, ಅವರಿರೋದೇ ಹಾಗೆ.